BTV ಮೇಲೆ FIR ದಾಖಲಾಗಿದೆ. ಅದು ಯಾವ ವಿಚಾರಕ್ಕೆ? ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಹೆದರಿಸಿ ಅವರ ಕಡೆಯಿಂದ ಸೆಟಲ್ಮೆಂಟ್ ಮಾಡಿಕೊಳ್ಳುವಂತ ವಿಚಾರದಲ್ಲಿ ಸ್ವತಃ 3 ಜನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ದೂರನ್ನ ದಾಖಲಿಸಿದ್ದಾರೆ. ಯಾಕ್ರಿ? ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಯಾವುದರಲ್ಲೂ ಹೆಡ್ಡಿಂಗೇ ಬರಲಿಲ್ಲ. ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಏನು ಬಿಗ್ ಬುಲೆಟಿನ್ನಲ್ಲಿ ಮಾತನಾಡ್ತಿರಲ್ಲ, ಈ ವಿಚಾರವನ್ನು ಯಾಕೆ ಸ್ವಾಮಿ ಮಾತಾಡ್ತಾ ಇಲ್ಲ? ರಾಷ್ಟ್ರವಾದಿ ಪತ್ರಕರ್ತರು ಅಜಿತ್ ಹನುಮಕ್ನವ್ರು ಯಾಕೆ ಮಾತನಾಡ್ತಾ ಇಲ್ಲ? ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಯಾಕ್ರಿ ಮಾತಾಡ್ತಾ ಇಲ್ಲ? ನಿಮ್ಮದೇ ಸಮೂಹ ಅಲ್ವಾ? BTVನು ಸ್ಯಾಟಲೈಟ್ ಚಾನೆಲ್ ಅಂತ ಹೇಳ್ಕೊಡುತ್ತಲ್ವಾ? BTV ಮೇಲೆ ಇದು ಮೊದಲ ಬಾರಿಗೆ FIR ದಾಖಲಾಗಿರುವಂಥದ್ದಲ್ಲ. ಈಗಾಗಲೇ ಹಿಂದೆ ಬಹಳಷ್ಟು FIRಗಳು ದಾಖಲಾಗಿದ್ವು. ಈಗ ಹೊಸ FIR ದಾಖಲಾಗಿದೆ. ಅದು ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನು ಎದುರಿಸಿ ಅವ್ರ ಹತ್ರ ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತಹ ವಿಚಾರದಲ್ಲಿ. ನಾಚಿಕೆ ಆಗಲ್ವೇನ್ರಿ? ನಮಗೇ ನಾಚಿಕೆ ಆಗುತ್ತೆ ರೀ. ಯಾಕಂದರೆ ಒಬ್ಬ ಪತ್ರಕರ್ತನಾಗಿ ಪತ್ರಿಕೋದ್ಯಮದಲ್ಲಿರುವಂಥವರು ಈ ರೀತಿ ಅಡ್ಡದಾರಿ ಹಿಡಿತಾ ಇದ್ದಾರೆ ಅಂತಂದರೆ ನಮಗೆ ನಾವೇ ನಾಚಿಕೆ ಪಡ್ಕೊಳ್ಳುವಂತಹ ಪರಿಸ್ಥಿತಿಗೆ ತಂದಿಟ್ಟುಬಿಟ್ರಲ್ರಿ. ಇದೇ ಕಣ್ರಿ ಬಾಯ್ ಬಡ್ಕೊಳ್ತಾ ಇರುವುದು. ಪತ್ರಕರ್ತರು ಪತ್ರಿಕೋದ್ಯಮವನ್ನ ತೆಗೆದುಕೊಂಡು ಹೋಗಿ ಪಾತಾಳಕ್ಕೆ ಇಳಿಸ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ಒಂದು ಕೈ ಮೇಲಿದ್ದಾರೆ ಪತ್ರಕರ್ತರು ಅನ್ನೋದನ್ನ ಸಾಬೀತು ಮಾಡ್ತಾ ಇದೆ. ಈ ವಿಚಾರಕ್ಕೆ ಹೇಳ್ತಾ ಇರುವಂಥದ್ದು. ಎಷ್ಟು ಜನ ಇದ್ದೀರಿ ಕರ್ನಾಟಕದಲ್ಲಿ? ನೀವು ಸ್ಯಾಟಲೈಟ್ ಚಾನೆಲ್ಗಳು ಎಷ್ಟು ಜನ ಇದ್ದೀರಿ? ಬೆರಳೆಣಿಕೆ ಎಷ್ಟು? 2 ಅಂಕಿನೂ ದಾಟ್ತಾ ಇಲ್ಲ ನೀವು. ಇದರಲ್ಲಿ ನೀವು ಏನು ಒಳ್ಳೆಯ ಸುದ್ದಿ ಕೊಡಬೇಕು, ಜನಪರವಾಗಿ ಸುದ್ದಿಗಳನ್ನು ಕೊಡಬೇಕು ಅನ್ನೋದನ್ನ ಬಿಟ್ಬಿಟ್ಟು ಈ ಥರ ರೋಲ್ ಕಾಲಿಗೆ ಇಳ್ಕೊಂಡ್ಬಿಟ್ರೆ ಯಾರನ್ನ ನಂಬುತ್ತೀರಿ? ಪೊಲೀಸ್ನವರೇ ಅವರೇ ಅಡ್ಡದಾರಿ ಹಿಡಿತಾ ಇದ್ದಾರೆ ಅಂತೇಳಿ ಅವರನ್ನ ಎಚ್ಚರಿಸಬೇಕಾದಂಥವರು, ಪ್ರಾಮಾಣಿಕವಾಗಿ ಎಚ್ಚರಿಸಬೇಕಾದಂತಹ ಪತ್ರಕರ್ತರು ಇವತ್ತು ರೋಲ್ ಕಾಲ್ಗೆ ಇಳಿತಾರೆ ಅಂತಂದ್ರೆ ನಿಮ್ಮನ್ನು ಯಾರೇ ನಂಬ್ತಾರೆ? ಸ್ಯಾಟಲೈಟ್ ಚಾನೆಲ್ಗಳನ್ನು ಯಾರು ನಂಬ್ತಾರೆ? ಬಹಳ ಬೇಸರ ಆಗ್ತಾ ಇದೆ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಪ್ರಾರಂಭ ಆದಾಗಿನಿಂದಲೂ 2022 ಜುಲೈ ತಿಂಗಳಲ್ಲಿ ಪ್ರಾರಂಭ ಆಯಿತು. ಆವತ್ತಿನಿಂದ ಇವತ್ತಿನವರೆಗೂ ನಾವು ಹೇಳ್ತಾ ಇರೋ ವಿಚಾರ ಇಷ್ಟೇ. ಪತ್ರಕರ್ತರೇ ಸರಿದಾರಿಗೆ ಬನ್ನಿ. ಪತ್ರಕರ್ತರೇ ರೋಲ್ ಕಾಲುಗಳಾಗೋಕೆ ಹೋಗ್ಬೇಡ್ರಿ. ಪತ್ರಕರ್ತರೇ ನೀವು ಈ ಸಮುದಾಯದನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿದ್ದೀರಿ. ನಿಮ್ಮ ಮೇಲೆ ಸಾಕಷ್ಟು ಗುರುತರ ಆರೋಪಗಳು ಬರ್ತಾ ಇದ್ದಾವೆ. ಇದನ್ನು ಸರಿಪಡಿಸ್ಕೊಳ್ಳಿ. ಯಾವ ಪ್ರಹ್ಲಾದ್ ಜೋಶಿಯವರ ಮಗಳ ಮದುವೆಗೆ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳವರು ಹೋಗಿ ಕುತ್ಕೊಂಡು ರೌಂಡ್ ಟೇಬಲಲ್ಲಿ ಕುತ್ಕೊಂಡು ಊಟ ಮಾಡಿಕೊಂಡು ನಗನಗ್ತಾ ಸಮಾಲೋಚನೆ ಮಾಡುವಂತಹ ಸಂಪಾದಕರು ಮತ್ತು ಪತ್ರಕರ್ತರುಗಳಿಗೆ ತಮ್ಮದೇ ಸಮೂಹದಲ್ಲಿ ನಡೀತಾ ಇರುವಂತಹ ಇಂತಹ ರೋಲ್ ಕಾಲು, ಸೆಟಲ್ಮೆಂಟ್ಗಳು, ಈ ರೀತಿ FIRಗಳ ಬಗ್ಗೆ ಮಾತಾಡಬೇಕಾದಂತಹ ಅನಿವಾರ್ಯತೆ ಇತ್ತು ಅಲ್ವಾ? ಯಾಕೆ ಮಾತಾಡಲಿಲ್ಲ? ಪಬ್ಲಿಕ್ ಟಿವಿಯ ರಂಗಣ್ಣ ಅತಿ ಹಿರಿಯ ಪತ್ರಕರ್ತರು, ಜವಾಬ್ದಾರಿ ಹೊತ್ತಿರುವಂತಹ ಪತ್ರಕರ್ತರು. ಯಾಕ್ರಿ ಇವ್ರನ್ನೆಲ್ಲ ಕೂರಿಸ್ಕೊಂಡು ಒಂದು ವಿಚಾರಗೋಷ್ಠಿಯನ್ನ ಮಾಡಿ ಅಥವಾ ನಿಮ್ಮಲ್ಲೇ ಕುತ್ಕೊಂಡು ಮಾತಾಡಿ ಅಡ್ಡದಾರಿಗೆ ಹೋಗ್ಬೇಡ್ರಪ್ಪ ಅಂತ ಹೇಳ್ಬೇಕಲ್ಲ? ಯಾಕೆ ಹೇಳ್ತಾ ಇಲ್ಲ? ಅಲ್ಲಿಗೆ ಎಲ್ಲರಿಗೂ ಸಮ್ಮತ ಇದೆ ಅಂತನಾ? ಪತ್ರಿಕೋದ್ಯಮ ಅನ್ನೋದು ನಿಮ್ಮ ಸೊತ್ತಲ್ಲ ರೀ. ಪತ್ರಿಕೋದ್ಯಮ ಅನ್ನೋದು ನಿಮ್ಮ ಸೊತ್ತಲ್ಲ. ಕಳೆದ 1 ತಿಂಗಳ ಹಿಂದೆ ನಾನೊಂದು ವರದಿ ಮಾಡಿದ್ದೆ. ಯಾರೋ ಒಬ್ಬ ಸಂಪಾದಕ ಅಂತ ಹೇಳ್ಕೊಂಡು, ಅಧ್ಯಕ್ಷ ಅಂತ ಹೇಳ್ಕೊಂಡು ಯಾರೋ ಒಬ್ಬ ಹೆಣ್ಣು ಮಗಳಿಗೆ 25 ಲಕ್ಷ ರೂಪಾಯಿನ ಮೋಸ ಮಾಡಿದ್ದಾನೆ ಅಂತೇಳಿ FIR ಆಗಿತ್ತು. ಅವನು ಯಾವುದೋ ಒಂದು ಸಂಘ ಹೆಸರು ರಿಜಿಸ್ಟ್ರ್ ಇಟ್ಕೊಂಡು ಈ ರೀತಿ ಯಾತಕ್ಕೋಸ್ಕರವಾಗಿ ದಾರಿ ತಪ್ಪಿಸುವಂತಹ ಕೆಲಸ, ಯಾತಕ್ಕೋಸ್ಕರವಾಗಿ ಪವಿತ್ರವಾದಂತಹ ಪತ್ರಿಕೋದ್ಯಮಕ್ಕೆ ಕಪ್ಪು ಮಸಿಯನ್ನು ಬಳಿತಾ ಇದ್ದೀರಿ. ನಿಮ್ಮನ್ನು ನೋಡ್ತಾ ಇದ್ರೆ ನಮಗೆ ಈ ಮೇಕಪ್ ಮಾಡ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮೇಕಪ್ ಮಾಡ್ಕೊಂಡು ನಾಟಕ ಮಾಡ್ತಾ ಇದ್ದೀರಿ ಅನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇಲ್ಲ. ನಿಮಗೇನಾದರೂ ಅನಿಸಿದ್ರೆ ಬಹುಶಃ ಇವತ್ತಿಗೆ ಅವ್ರಿಗೆ ಚೀಮಾರಿ ಆಗ್ತಾ ಇದ್ರಿ. ನಿಮ್ಮ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಹೆಡ್ಲೈನ್ ಬರ್ತಿತ್ತು, ಬ್ರೇಕಿಂಗ್ ನ್ಯೂಸ್ ಬರ್ತಿತ್ತು, ನಮ್ಮಲ್ಲೇ ಮೊದಲು ಅಂತೇಳಿ. ಯಾಕೆ ಮಾಡ್ತಾ ಇಲ್ಲ? ಯಾತಕ್ಕೆ ಬರ್ತಾ ಇಲ್ಲ ರೀ? ನಿಮ್ಮದೇ ಸ್ಯಾಟಲೈಟ್ ಚಾನೆಲ್ನ ಒಬ್ಬ ವ್ಯಕ್ತಿ ಎಷ್ಟು ಬಾರಿ FIR ಹಾಕಿಸ್ಕೊಳ್ತಾರೆ. ಈಗ ಮತ್ತೊಂದು ಸುದ್ದಿ, PTVಯ ರೂಪಾಂತರವಾಗಿ ಮತ್ತಷ್ಟು ಚಾನೆಲ್ಗಳು ಉಟ್ಕೊಂಡಿದ್ದಾವಂತೆ. ಅಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಅಷ್ಟು ಜನ ಶಿಫ್ಟ್ ಆಗ್ತಾ ಇದ್ದಾರಂತೆ. ಎಂತೆಂತಹ ಸುದ್ದಿಗಳ್ರಿ? ಇಂತಹ ಸುದ್ದಿಗಳು ಬೇಕಾ ನಮಗೆ? ಹಿಂದೆ ಪತ್ರಕರ್ತರು ಅಂತಂದ್ರೆ ರಾಜಕಾರಣಿಗಳು ಭ್ರಷ್ಟರು ಗಡ 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 ನಡುತ್ತಾ ಇದ್ರು.
ಲಂಕೇಶ್ ಪತ್ರಿಕೆ, ಲಂಕೇಶ್ ಇರ್ಬೋದು, ಮತ್ತು ಹಿಂದೆ ಸತ್ಯ ಅನ್ನೋರು, ಎಷ್ಟು ಜನ ಪತ್ರಕರ್ತರ್ರಿ. ಲೇಖನಿಗಿಂತ ಖಡ್ಗಕ್ಕಿಂತ ಲೇಖನಿ ಹರಿತ ಅಂತ ಹೇಳ್ತೀವಿ. ಇವತ್ತು ಅದೇ ಲೇಖನಿಯನ್ನು ಇಟ್ಕೊಂಡು, ಅದೇ ಪತ್ರಕರ್ತ ಅಂತ ಐಡೆಂಟಿ ಕಾರ್ಡ್ಗಳು ಇಟ್ಕೊಂಡು ಈ ರೀತಿ ಮೋಸ ಮಾಡ್ತಾ ಇದ್ದೀರಿ ಅಂತಂದರೆ ಜನ್ಮ ಕೊಟ್ಟ ತಾಯಿಗೆ ಮೋಸ ಮಾಡ್ದಂಗೆ ಅಲ್ವಾ ಇವೆಲ್ಲನೂ? ನಿಮಗೆ ಅನ್ನ ಕೊಡ್ತಾ ಇರುವಂಥದ್ರಿ, ನಿಮಗೆ ಐಡೆಂಟಿಟಿ ಕೊಟ್ಟಿರುವಂಥದ್ದು ಪತ್ರಿಕೋದ್ಯಮ, ನಿಮ್ಮನ್ನು ಪ್ರಶ್ನಿಸುವಂತಹ ಶಕ್ತಿ ಕೊಟ್ಟಿರುವುದು ಪತ್ರಿಕೋದ್ಯಮ. ಅರ್ಥ ಮಾಡ್ಕೊಳ್ಬೇಕಾಗಿತ್ತಲ್ಲ. ಇರುವುದೇ 7-8 ಚಾನಲ್ಗಳು. ನಿಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಆ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಬರೋಕ್ಕಿಲ್ಲ. ರೋಲ್ ಕಾಲ್ ಮಾಡ್ತೀರಿ. ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ರಾಜ್ಯ ಮಟ್ಟ, ಸ್ಯಾಟಲೈಟ್ ಚಾನಲ್ಗಳು ನಿಮ್ಮನ್ನು ನೋಡಿಕೊಂಡು ಯೂಟ್ಯೂಬ್ ಚಾನಲ್ಗಳು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ರೋಲ್ ಕಾಲ್ಗಳು. ಅವ್ರು ಇನ್ನೊಬ್ಬ ನ್ಯಾಷನಲ್ TV ಅಂತೇಳಿ ಮಾಡಿಕೊಂಡು ಆ ಮನುಷ್ಯ ಕೂಗಾಡಿ ಅರ್ಚಾಡಿ ಅವ ಮೇಲೆ ಒಂದು FIR. ಮತ್ತು ಅವನ ಮೈಸೂರಿನಲ್ಲಿ ಯಾರೋ ಒಬ್ಬ ಗುಡ್ ನ್ಯೂಸ್ ಅಂತ ಮಾಡ್ಕೊಂಡು ಅವನ ಮೇಲೆ ಒಂದು FIR. ಏನ್ರಿ ಇದು? ಯಾವ ಸಂದೇಶ ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ ನೀವೆಲ್ಲನೂ? ನಿಮಗೆ ಈ ಪತ್ರಿಕೋದ್ಯಮವನ್ನು ನಡೆಸೋದಕ್ಕೆ ನಿಮಗೆ ಆಗೋದಿಲ್ಲ. ಸ್ಯಾಟಲೈಟ್ ಚಾನಲ್ ನಡೆಸೋದಕ್ಕೆ ನಿಮಗೆ ಆಗೋದಿಲ್ಲ. ಬಿಟ್ಟುಬಿಡಿ, ಕ್ಲೋಸ್ ಮಾಡಿಬಿಡಿ. ಯಾರೋ ಒಂದು ಪ್ರಾಮಾಣಿಕರು ಪತ್ರಿಕೋದ್ಯಮವನ್ನು ನಡೆಸ್ಕೊಂಡು ಹೋಗ್ತಾರೆ. ನಮ್ಮಲ್ಲೇ ಮೊದಲು ಏನು ನಿಮ್ಮಲ್ಲೇ ಮೊದಲು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದಾ? ನಮ್ಮಲ್ಲೇ ಮೊದಲು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದಾ? ಇದು ಇವತ್ತಿನ ದುಸ್ಥಿತಿ, ಪತ್ರಿಕೋದ್ಯಮದ ದುಸ್ಥಿತಿ. ಭ್ರಷ್ಟಾಚಾರದಲ್ಲಿ ರಾಜಕಾರಣಿಗಳು, ಒಬ್ಬ ಬೋರ್ವೆಲ್ ಕಾಂಟ್ರಾಕ್ಟರ್, ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯ ಆದ ಅಂತಂದರೆ, ಗ್ರಾಮ ಪಂಚಾಯತಿ ಸದಸ್ಯ ಆದ, ಒಬ್ಬ ಕೌನ್ಸಿಲರ್ ಆಯ್ತಾ ಅಂತಂದರೆ ಅವನು ಇದ್ದಕ್ಕಿದ್ದಂಗೆ 100 ಕೋಟಿ ರೂಪಾಯಿ ಮಾಡ್ತಾನೆ. ಒಬ್ಬ MLA MP ಆಗ್ತಾನೆ, ಒಬ್ಬ ಸಚಿವ ಆಗ್ತಾನೆ ಅಂತಂದರೆ 1000 ಕೋಟಿ ಮಾಡ್ತಾ ಇದ್ದಾನೆ. ಭ್ರಷ್ಟಾಚಾರದಲ್ಲಿ ಏನು ಸರ್ಕಾರಿ ನೌಕರರು ಏನು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರಲ್ಲ, ಅವರನ್ನು ಎಚ್ಚರಿಸಬೇಕಾದಂಥವರು ನೀವು. ಇವತ್ತು ನೀವುಗಳೇ ಕಳ್ಳರಾಗ್ಬಿಟ್ರೆ ಮತ್ತು ಯಾರು ಪ್ರಶ್ನೆ ಮಾಡಬೇಕ್ರಿ? ಯಾರನ್ನ ಪ್ರಶ್ನೆ ಮಾಡಬೇಕು? ಸೆಟ್ಲ್ಮೆಂಟ್ ಮಾಡ್ಕೊಳ್ತೀರಾ? ಹಾಕ್ಬಿಡ್ರಿ. ನಾವು ಇಂಥ ಸೆಟ್ಲ್ಮೆಂಟ್ ಮಾಡ್ತೀವಿ, ಇಂತಿಂಥ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹಾಕ್ಬಿಡಿ. ನಿಮ್ಮ ಅಕ್ಷರ ಮೀಡಿಯಾ ಭಾಳಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡಿದೆ. ಒಬ್ಬನ್ನ ಪ್ರಮೋಟ್ ಮಾಡೋದಕ್ಕೆ, ಯಾವುದು ಪವರ್ TVನಲ್ಲಿ ಯಾರೋ ಒಬ್ಬರನ್ನ ಪ್ರಮೋಟ್ ಮಾಡೋದಕ್ಕೆ ನಮಗೆ 2.5 ಲಕ್ಷನ 3 ಲಕ್ಷನ ಕೊಡಬೇಕು ಅಂತೇಳಿ ಮಾತುಕತೆ ಆಗಿರುವಂಥ ಆಡಿಯೋಗಳನ್ನು ನಾವೇ ಬಿಡುಗಡೆ ಮಾಡಿದ್ದೀವಿ. ನಿಮ್ಮಗಳಿಗೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ನಿಮಗೆ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಯಾವ ರೀತಿ ಉಳಿಸ್ಬೇಕು ಅನ್ನೋದು ಗೊತ್ತಿಲ್ಲ. ನಿಮಗೆ ನಾವು ಹೋಗ್ತಾ ಇರುವಂತಹ ದಾರಿ ಗೊತ್ತಿಲ್ಲ. ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಊರಿಗೆಲ್ಲ ಉಪದೇಶ ಮಾಡ್ತಾರೆ. ತನ್ನದೇ ಕ್ಷೇತ್ರದಲ್ಲಿರುವಂತಹ ಇಂತಹ ಸೆಟ್ಲ್ಮೆಂಟ್ ಚಾನಲ್ಗಳವ್ರನ್ನ ಕರೆದು ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರನ್ನ ಸರಿದಾರಿಗೆ ತರುವಂತಹ ಕೆಲಸ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಮಾಡೋದಿಲ್ಲ. ರಾಷ್ಟ್ರವಾದಿ ಪತ್ರಕರ್ತರು ಮಾಡೋದಿಲ್ಲ. TV9ನ ರಂಗನಾಥ್ ಭಾರದ್ವಾಜು ಮಾಡಲ್ಲ, ಮತ್ತಾರು ಮಾಡೋದಿಲ್ಲ. ಹೇಳೋರು ಕೇಳೋರು ಯಾರು ಇಲ್ಲ. ಸಿಕ್ಕಿದ್ದಷ್ಟು ಬಾಚ್ಕೊಂಡು ತಿನ್ನು, ರೋಲ್ ಕಾಲ್ ಮಾಡು. ಅದು ಸಬ್ ಇನ್ಸ್ಪೆಕ್ಟರ್ಗಳನ್ನು ಇವರು ಎದುರಿಸಿ ರೋಲ್ ಕಾಲ್ ಮಾಡ್ತಾರೆ ಅಂತಂದರೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಪತ್ರಿಕೋದ್ಯಮ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ, ಅಕ್ಷರ ನೆಟ್ವರ್ಕ್ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.